ನಿವೇಶನ ಮತ್ತು ವಸತಿ ರಹಿತರಿಗೆ ಸೂರು ಕಲ್ಪಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಗಂಗಾವತಿ ನಿವೇಶನ ಮತ್ತು ವಸತಿ ರಹಿತರ ಹೋರಾಟ ಜಿಲ್ಲಾ ಸಮಿತಿ ಕೊಪ್ಪಳ ನೇತೃತ್ವದಲ್ಲಿ ಬುಧವಾರದಂದು ಕೊಪ್ಪಳ ಜಿಲ್ಲೆಯ ನಿವೇಶನ ಮತ್ತು ವಸತಿ ಸೌಲಭ್ಯವನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ನೆರವೇರಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಶ್ರೀಕೃಷ್ಣದೇವರಾಯ ವೃತ್ತದ ಮಾರ್ಗವಾಗಿ ನಗರಸಭೆಗೆ ಆಗಮಿಸಿ ಪ್ರತಿಭಟನೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯದರ್ಶಿ ಎಲ್ ತಿಪ್ಪಣ್ಣ ಮಾತನಾಡಿ, ಕೊಪ್ಪಳ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳ ನಿವೇಶನ ಮತ್ತು ವಸತಿಗಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಸಮೀಕ್ಷಾ ಪಟ್ಟಿಗೆ ಸೇರ್ಪಡೆಗೊಳ್ಳಬೇಕು. ಅಗತ್ಯ ಸರ್ಕಾರಿ ಭೂಮಿಯನ್ನ ಪ್ರತಿಷ್ಠೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಗುರುತಿಸಿ ಅದನ್ನು ನಿವೇಶನಕ್ಕಾಗಿ ಕಾಯ್ದಿರಿಸಬೇಕು. ನಿವೇಶನ ರೈತರಿಗೆ ಪಾರದರ್ಶಕವಾಗಿ ಹಂಚಿಕೆಯಾಗಬೇಕು. ಮಂಜುನಾಥ್-ಗುಂಡ ವಸತಿ ಯೋಜನೆಗೆ ಸರ್ಕಾರ ರಕ್ಷಣೆ ಹಣ ಬಿಡುಗಡೆ ಮಾಡಬೇಕು ಸೇರಿದಂತೆ ಒಟ್ಟು 9 ಪ್ರಮುಖ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿ ಪೌರಾಯುಕ್ತರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಏಳಗಪ್ಪ ಕಾರ್ಟೂನ್, ಲಕ್ಷ್ಮಣ್ ನಾಯಕ, ಮಲ್ಲಯ್ಯ, ಎರಡನೇ ಶೇಖಮ್ಮ, ಹೊಸಳ್ಳಿ, ಗಂಗಮ್ಮ, ಗಂಗಾವತಿ, ಹಂಪಸದುರ್ಗ, ಸುನಿತಾ, ಮಂಜುನಾಥ್, ಕಂಠೆಪ್ಪ, ನೀಲಮ್ಮ, ತಾಯಮ್ಮ, ತಾಹಿರಾ ಬೇಗಂ ಸೇರಿದಂತೆ ಅಪಾರ ಸಂಖ್ಯೆಯ ನಿವೇಶನ ಹಾಗೂ ವಸತಿ ರಹಿತ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಬಡವರಿಗೆ ಜಾಗ ಕೊಳ್ಳಾರ್ದಂತ ಆಡಳಿತಕ್ಕೆ ಧಿಕ್ಕಾರ, ಬಡವರಿಗೆ ಜಾಗ ಕೊಳ್ಳಾರ್ದಂತ ಸರ್ಕಾರಕ್ಕೆ ಧಿಕ್ಕಾರ. ಬಡವರೆಲ್ಲ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ಬಡವರೆಲ್ಲ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ಬಡವರೆಲ್ಲ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. ವಾರ್ಡ್ ವೈಸ್ ಪರಿಶೀಲನೆ ಮಾಡಿ ನೀವು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅಪ್ಲೋಡ್ ಮಾಡಿ ನೀವು ಅಪ್ಲೋಡ್ ಮಾಡಿ ಲೀಸ್ಟ್ ಚಾರ್ಜ್ ಕೊಡ್ರಿ. ನಮಗೆ ನೀವು ಭೂಮಿ ಕೊಡೋರಲ್ಲ. ಯಾಕಂತಂದ್ರೆ ಭೂಮಿ ನಿಮ್ ಕೈಗಿಲ್ಲ, DC ಮತ್ತು ತಹಸೀಲ್ದಾರ್ ಕೈ ಇರೋದು. ನಾವು ಅವ್ರ ಹತ್ರ ಕಾಡ್ತೀವಿ ಅಂತ ಹೇಳಿ ಇವ್ರಿಗೆ ಹೇಳಿದ್ವಿ. ನಮಗೇನ್ ಮಾಡಿದ್ರಿ ಇವರು 2023 ಕೊಟ್ಟಿದ್ದು 24 ಇಲ್ಲ 25ರಾಗ ನಮಗ್ ಸರ್ವೆ ಮಾಡಿ ಏನ್ ಹೇಳಿದ್ರು, ನಾವು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅಪ್ಲೋಡ್ ಮಾಡಕ್ ಹೋಗ್ತೀವಿ, ಅದು ಅಪ್ಲೋಡ್ ಆಗ್ತಾ ಇಲ್ಲ ಅಂತೇಳಿ ನಮಗೆ ಎಂಡಸ್ಮೆಂಟ್ ಕೊಟ್ಟರು. ಅಪ್ಲೋಡ್ ಮಾಡಿಸೋದು ಯಾರು? ಕಮಿಷನರ್. ತಾವು DC ಅವ್ರಿಗೆ ಮನವಿ ಪತ್ರ ಲೆಟರ್ ಬರಿಬೇಕು, ಮಾನ್ಯ ಮುಖ್ಯಮಂತ್ರಿಗೆ ಬರಿಬೇಕು, ಜಮೀರ್ ಅಹಮದ್ ಬೈಗೆ ಬರಿಬೇಕು. ಹಿಂಗ ವಸತಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅದು ಇದನ್ನ ಅಪ್ಲೋಡ್ ಮಾಡ್ತಕ್ಕಂಥ ಲಾಕ್ ಆಗಿದೆ, ನೀವು ಲಾಕ್ ಓಪನ್ ಮಾಡ್ರಿ ಅಂತ ಕೇಳ್ತಕ್ಕಂಥ ಕೆಲಸ ನೀವು ಮಾಡ್ಬೇಕು. ನಾವಲ್ಲ, ನಾವು ಅಧಿಕಾರಿಗಳಲ್ಲ, ನಾವು ನಿಮ್ಮನ್ನ ಅಧಿಕಾರಿಗಳ ಅಂತೇಳಿ ನಿಮ್ಮನ್ನ ಕೇಳಕ್ ಬಂದಿರತಕ್ಕಂಥದ್ದು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಪ್ರತಿಯೊಬ್ಬರಿಗೆ ಜಾಗ ಇರಲೇಬೇಕು, ಅವ್ರಿಗೆ ಮನೆ ಕಟ್ಸ್ಕೊಳ್ಳೇಬೇಕಂತೇಳಿ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದ್ರು. ಯಾಕೆ ಇದುವರೆಗೆ ನೀವು ಜಾರಿಗೆ ತರ್ತಾ ಇಲ್ಲ? ಮಾನ್ಯ ಮುಖ್ಯಮಂತ್ರಿಗಳೇ, ನಾವ್ ಯಾರು ಬಸ್ ಫ್ರೀ ಕೇಳಿದ್ದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, 2,000 ರೂಪಾಯಿ ಯಾರು ಕೇಳಿದ್ದಿಲ್ಲ, ನಾವು ಕರೆಂಟ್ ಫ್ರೀ ಕೇಳಿದ್ದಿಲ್ಲ. ನೀವು ಈಗ ಬಂದ ತಕ್ಷಣನೇ ಬಡವರಿಗೆ ಜಾಗ ಕೊಡ್ತೀವಿ, ಬಡವರಿಗೆ ನಾವು ಮನೆ ಕಟ್ಟಿ ಕೊಡ್ತೀವಿ, ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸ ಫ್ರೀ ಮಾಡ್ತೀವಿ, ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಫ್ರೀ ಮಾಡ್ತೀವಿ ಅನ್ನೋದನ್ನ ನನ್ನ ಬಿಟ್ರೆ ಯಾವುದೋ ಬಸ್ನಾಗ ಅಡ್ಡಾಡೋದು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ನೋಡ್ಲಿ, ಆದ್ರೆ ಅವ್ರ ರೊಕ್ಕ ಕೊಟ್ಟಲ್ಲಿ ನೋಡ್ಬೇಕು. ಅದರ ರೊಕ್ಕ ಸರ್ಕಾರ ನಮ್ದೇ ಇಲ್ಲ ಅಂತಲ್ಲ. ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಈ ಕಮಿಷನರ್ ಏನ್ ಮಾಡಕತ್ತೇನ, ಈ ಕಮಿಷನರ್ನ ತಾವು ಆದಷ್ಟು ಬೇಗನೆ ಕೆಲಸ ಮಾಡಕ್ ಹಚ್ಚಬೇಕು. ಈತ ಕೆಲಸ ಮಾಡಕ್ ಬಂದಿಲ್ಲ. ಇಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ MLA ಆಗಿ ಬಂದಾನ. ಜನಾರ್ದನ್ ರೆಡ್ಡಿ ಎಲ್ಲ MLA, ಇಲ್ಲಿ ಕಮಿಷನರ್ MLA ಆಗ್ಯಾನ. ಅದಕ್ಕೆ ನಾವು ಇಲ್ಲಿ ವಿನಂತಿ, ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳಿಷ್ಟೇ, ಮಾನ್ಯ ಯಾರು ಜನಾರ್ದನ್ ರೆಡ್ಡಿ ಅವರೇ, ನೀವು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಾನ್ಯ ವಿರೂಪಾಕ್ಷಪ್ಪ ಅವ್ರಿಗೆ ಸ್ಥಾನ ಕೊಟ್ಟರು ಬಹಳ ಒಳ್ಳೇದಂತ ಹೇಳ್ತೀನಿ. ಇವತ್ತು ಏನ್ ಧರಣಿ ಕುಂತೀವಿ ನಾವು, ಇದು ನಮಗೆ ಜಾಗ ಕೊಡ್ತು ಅಂತ ಭರವಸೆ ಕೊಡೋವರೆಗೂ ನಾವ್ ಎದ್ದು ಹೋಗಲ್ಲ. ಮತ್ತೆ ಇಲ್ಲಿ ಯಾಕೆ ಕುಂತೀರಂತ ಕೇಳ್ಬೋದು. ನಮ್ಗೆ ಅಲ್ಲಿ ಕುದ್ರಕ ಪೆಂಡಲ್ ಹಾಕಕ್ ರೊಕ್ಕಿಲ್ಲ ನಮ್ಮ ಹತ್ರ. ನಾವು ಮನೆ ಬಾಡಿಗೆ ಕಟ್ಟಕ್ಕಾಗಿನೇ ಸಾಲಾರ್ದನೆ ಬೇರೆ ಬೇರೆ ಹಳ್ಳಿಗೆ ಹೋದ್ರು ಕೂಡ 500, 1500, 20,000 2,000ವರೆಗೆ ಬಾಡಿಗೆ ಇರೋದ್ರಿಂದ
ನಾವು ಟೆಂಟ್ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ. ನೀರು ಒಳ್ಳೆ ನೀರು ತಂದು ಕುಡಿತಕ್ಕಂಥ ತಾಕತ್ ನಮಗಿಲ್ಲ. ನಾವು ನಗರಸಭೆಯಲ್ಲಿ ಕಟ್ಟಿರ್ತಕ್ಕಂಥ ಹಾಲಲ್ಲಿ ದಿನ ಬಂದು ಆಫೀಸ್ ಮುಗಿಯವರಿಗೆ ಕೂಡ್ತೀವಿ, ಘೋಷಣೆ ಕೂಗ್ತೀವಿ, ಹೋಗ್ತೀವಿ. ಇದಕ್ಕೆಲ್ಲ ಮಾಧ್ಯಮದವರು ಸಹಕಾರ ಕೊಡಬೇಕು, ಸಾರ್ವಜನಿಕರು ಸಾಥ್ ಕೊಡ್ಬೇಕಂತ ಹೇಳಿ ಇವತ್ತೇನು ಹೋರಾಟ ಇದೆ. ಅದ್ರ ಬಗ್ಗೆ ನಮ್ಮ ರಾಜ್ಯ ಕಾರ್ಯದರ್ಶಿ ಸ್ವಾತಿ ಸುಂದರೇಶ್ ಅವರು ಬಂದಾರ. ಅದ್ರ ಬಗ್ಗೆ ಬಹಳ ವಿವರವಾಗಿ ಅವರೊಂದಿಷ್ಟು ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಏನು ಹೋರಾಟ ಇದೆ, ವಸತಿ ಮತ್ತು ನಿವೇಶನ ಹೋರಾಟ, ಸೂರಿಯಾಗಿ ಸಮರ ಏನು ಹೋರಾಟ ನಡೆದಿದೆ, ಇದು ಇವತ್ತಿಂದಲ್ಲ. ನಾವು ಸತತ 2023ರಿಂದ ಮಾನ್ಯ ಮುಖ್ಯಮಂತ್ರಿ ಯಾರು ಬಿಜೆಪಿ ಮುಖಂಡರಿದ್ದಾಗನೇ ಒಂದು ಮನವಿ ಪತ್ರ ಕೊಡಕ್ ಬಂದಾಗ ಇವರೇ ಇದೇ ಕಮಿಷನರ್ ಸರ್ ಏನಂದ್ರು, ಇಲ್ಲ ಉಲ್ಗಪ್ಪರೇ ನಾನು ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಇದ್ದೀನಿ, ನೀವು ಮನವಿ ಪತ್ರ ಕೊಟ್ಟು ಹೋಗಿ, ನಾವು ಈ ಜಾಗದಾಗಲೇ ಈಗಾಗಲೇ ಹೊಸಳ್ಳಿ ಕಡಿ ಬಿದ್ದಿರ್ತಕ್ಕಂಥ ಕೋಡ್ನಲ್ಲಿ ಇದೆ, ಕೋಡ್ನಲ್ಲಿ ಇರೋದ್ರಲ್ಲಿಂದ ಅದಕ್ಕಾಗಿ ನಾವು ಅದರದೆಲ್ಲ ನಾವು ಕೇಳಕತ್ತಿರೋದು. ಈಗ ಹೊಸದಾಗಿನೇ ನೀವು ಜಾಗ ಖರೀದಿ ಮಾಡಿ ಪುನಃ ಈಗ ನಾವೇನು 2000 ಜನರು ನಗರದಲ್ಲಿ ಹಾಕ್ಸಿವಿ, ಅವ್ರಿಗೆ ಬಾಡಿಗೆ ಇರ್ತಕ್ಕಂಥ ಜನ ಅದಕ್ಕಾಗಿ ಅವರಿಗೆ 20 ವರ್ಷ 30 ವರ್ಷ 15 ವರ್ಷ 10 ವರ್ಷ ಪ್ರತಿಯೊಂದು ವಾರ್ಡ್ನಲ್ಲಿ ಕೂಡ ಬಾಡಿಗೆ ಇದಾರೆ. ಅವ್ರಿಗೆ ಜಾಗ ಕೊಟ್ಟು ಮನೆ ಕಟ್ಸ್ಕೊಡ್ಬೇಕಾಗಿ ತಮ್ಮ ಕರ್ತವ್ಯ ಅಂತ ಹೇಳಿದ ಮೇಲೆ, ಇಲ್ಲ ಈಗ ನಾನು ಸದ್ಯ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಇದ್ದೀನಿ, ನಾನು ಈಗ ಬರಕ್ಕಾಗಲ್ಲ, ನಮ್ಮ ಷಣ್ಮುಖಪ್ಪ ಅವರು ಮ್ಯಾನೇಜರ್ ಸಾಹೇಬರು ಇದಾರ, ಅವ್ರು ಕೊಟ್ಟು ಹೋಗ್ರಿ ಅಂತ ಹೇಳಿದ್ರು. ಕರೆ ಕೊಟ್ಟು ನಾಳೆ ಬೆಳಿಗ್ಗೆ ನಾವು ಇಲ್ಲಿಗೆ ಬರೋ ಟೈಮ್ ಇದೆಯಲ್ಲ, ಇವತ್ತು ಮೊದಲ ದಿನ ಅಂತ ಹೇಳಿ ಬೇರೆ ಟೈಮ್ ನಾವು ಬಂದಿದ್ದೆಲ್ಲ ತಡ ಆಯ್ತು. ಈಗ ನೀವು ತೀರ್ಮಾನ ಮಾಡಬೇಕಾಗಿದ್ದು ಬೆಳಿಗ್ಗೆ ಇಲ್ಲಿಗೆ ಎಷ್ಟೊತ್ತಿಗೆ ಬರ್ಬೋದು. ಸರ್ಕಾರದ ಆಫೀಸು 8 ಗಂಟೆಯಿಂದ ಶುರುವಾಗುತ್ತೆ, ಬಿಸಿಲಿರೋದ್ರಿಂದ ನಾವೆಷ್ಟೊತ್ತಿಗೆ ಬರ್ಬೋದು? ಅಲ್ಲ ಅದಕ್ಕೆ ನೀವು ತೀರ್ಮಾನ ಮಾಡಿ. ಹೆಣ್ಮಕ್ಳು ಮನೇಲಿ ನಾನು ಬಲವಂತ ನಿಮ್ಮಲ್ಲಿ ಅಡಿಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಇದೆಲ್ಲ ಇದೆ. ಬೇಡ ನಾವೇನು ಹೇಳಕ್ ಬೇಡ, ಅವ್ರಿಗೆ ಬಿಡೋಣ, ಹೇಳಕ್ ಬೇಡ. ಎಷ್ಟೊತ್ತಿಗೆ ಬರ್ಬೋದು? 8 ಗಂಟೆ. ದುಡಿಯೋ ಜನರಿಗೆ ನಿಮ್ಗೆ ಬರವಣಿಗೆ ಬಂದರೂ ಪುರ್ಸೊತ್ತಿಲ್ಲ. ಫೈನಾನ್ಸ್ ಸಾಲ ಕಟ್ಟಬೇಕು, ಮಕ್ಕಳಿಗೆ ಊಟ ಮಾಡಬೇಕು, ಗಂಡನ ಮಾತು ಕೇಳಬೇಕು, ಇದರಲ್ಲಿ ಕಳೆದೋಗಿರ್ತೀರ. ನಿಮ್ ಪರವಾಗಿ ಅದೇ ನಿಮ್ ಬದುಕೆಲ್ಲ ಗೊತ್ತು, ಇಡೀ ಜೀವನ ನಾವು ಬಡವ್ರ ಜೊತೆ ಬದುಕಿರೋರು. ನೀವು ಮಾಡ್ದಿರೋ ಕೆಲಸನ ಸಂಘ ಮಾಡ್ತಾ ಇದೆ. ನಿಮ್ಮ ಕಷ್ಟನೇ ಸಂಘ ಬರ್ದಿದೆ ನೋಡಿ, ಒಂದೊಂದು ಪೇಜ್ ಬರ್ದಿಲ್ಲ. ಇದು ಮುಖ್ಯಮಂತ್ರಿಗೆ ಓದ್ಕೊಳ್ಳಿ ಅಂತ 3 ಪೇಜ್ ಬರ್ದಿದ್ದೀವಿ. ಕಾಟಾಚಾರಕ್ಕಲ್ಲ, ಏನಾಗಿದೆ, ಏನ್ ಮಾಡಬೇಕು, ನೀವೇನ್ ಮಾಡ್ಬೇಕಂತ ಮುಖ್ಯಮಂತ್ರಿಗಳಿಗೆ ಪಾಠ ಮಾಡುವಂತ ಲೆಟ್ರು. ಇಂಥ ಲೆಟ್ರು ದಿನಾ ಮುಖ್ಯಮಂತ್ರಿಗೆ ಹೋಗುತ್ತೆ. ಇವತ್ತು ಯಾರು ನೀವಿಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಅಂತ ಪದಾಧಿಕಾರಿಗಳಿದಾರಲ್ಲ, ಮೊದಲನೇ ದಿನ ಅವ್ರು ಮಾತ್ರ ಸಿಗ್ನೇಚರ್ ಹಾಕಿದ್ದಾರೆ. ನಾಳೆ ಯಾರು ಹಾಕ್ಬೇಕು? ಯಾರು ಬರ್ತೀರ ಇಲ್ಲಿ ಅವ್ರು ಮಾತ್ರ ಸಿಗ್ನೇಚರ್. ಬರ್ದೇ ಇದ್ದವ್ರದ್ದು ಅಲ್ಲ, ನಾನು ಸಿಗ್ನೇಚರ್ ತಗೊಳ್ಳಲ್ಲ, ಆಯ್ತಾ? ಆಗ ನೀವು ಸೈನ್ ಹಾಕಿರೋ ಸಿಗ್ನೇಚರ್ ಮಾತ್ರ ಎಲ್ಲಿಗೆ ಹೋಗುತ್ತೆ? ಮುಖ್ಯಮಂತ್ರಿಗೆ ಹೋಗುತ್ತೆ. ಆ ಕಾರಣಕ್ಕಾಗಿ ಈ ಚಳುವಳಿಯನ್ನು ನಾವು ಮುಂದುವರಿಸೋ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗೋಣ ಅಂತ. ಆ ಸರ್ಕಾರಿ ಜಮೀನನ್ನ ಟೌನ್ ಪ್ಲಾನಿಂಗ್ಗೆ ಕೊಟ್ಟು ನಿವೇಶನ ಮಾಡಬೇಕು. ಆ ನಿವೇಶನ ಆದ ಮೇಲೆ ನಮ್ಗೆ ಹಂಚಿ ಸರ್ಕಾರದಿಂದ ಬರತಕ್ಕಂಥ ವಸತಿ ಯೋಜನೆಯಲ್ಲಿ ಮನೆ ಕೊಡಬೇಕಂತ ಬೇಡಿಕೆ ಈಡೇರೋ ತನಕ ನಮ್ಮ ಹೋರಾಟ ಮುಂದುವರಿಸೋಣ ಅಂತ ಹೇಳಿ ಮತ್ತೊಮ್ಮೆ ಚಳುವಳಿಗೆ ಬಂದಿರತಕ್ಕಂಥ ಎಲ್ಲ ಸಂಗಾತಿಗಳಿಗೆ ವಿಶೇಷವಾಗಿ ನಾವು ಕೂಡ ಇಲ್ಲಿ ನಾವು ಇರ್ತೀವಿ, ನಿಮ್ಮನ್ನು ಬಿಟ್ಟು ಹೋಗಲ್ಲ. ನಾವು ರಾಜ್ಯದಿಂದ ಈ ಚಳುವಳಿನ ಮುಂದುವರ್ಸಕ್ಕೆ ನಾವು ರಾಜ್ಯದ ಬೇರೆ ಬೇರೆ ಲೀಡರ್ಗಳು ನಿತ್ಯ ಇಂದಿರೋದು ನೋಡ್ಕೋತೀವಿ. ನಾವು ಬಂದು ನೀವು ಬರಲಿಲ್ಲ ಅಂದ್ರೆ ಯಾರಿಗೂ ಅವಮಾನ ಅದು ಅಲ್ವಾ? ಯಾಕೆ ನಾವೇ ಬರ್ತೀವಿ, ನಮ್ಗೇನು ಮನೆ ಬೇಡ, ನಮ್ಗೇನು ಸೈಟು ಬೇಡ, ನಮ್ದೆಲ್ಲ ಮುಗ್ದಿದೆ, ಎಲ್ಲ ಮುಗ್ದೋಗಿದೆ. ನಮ್ದು ಕರೆನ್ಸಿ ಖಾಲಿ ಆಗಿದೆ. ಇನ್ನೊಂದು 5-6 ವರ್ಷ 10 ವರ್ಷ ಬದುಕಬಹುದು ನಾವು. ಆದ್ರೆ ನಾವು ನಿಮ್ಮ ಕರೆನ್ಸಿನೂ ಬಹಳ ಜನರಿಗೆ ಖಾಲಿಯಾಗಿದೆ. ಆದ್ರೆ ಮಕ್ಕಳು ಭವಿಷ್ಯ ಕಟ್ಟಬೇಕು. ನಾವು ಮಕ್ಕಳಿಗೆ ನಾವು ಸಾಯುವಾಗ ಒಂದು ಸಣ್ಣ ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥ ಕನಸಾರು ಇಟ್ಕೋಬೇಕು. ಆ ಕಾರಣಕ್ಕಾಗಿ ಚಳುವಳಿಯನ್ನು ಗಟ್ಟಿಗೊಳಿಸಿ ಅಂತಕ್ಕಂಥ ಮಾತನ್ನ ಹೇಳಿ ಈಗ ಇವತ್ತು ಇದು ನಾನು 2 ದಿನಕ್ಕೆ 3 ದಿನಕ್ಕೆ ಮುಗೀತದೆ ಅಂತ ನನಗೆ ನಾವು ಅನ್ಕೊಂಡಿಲ್ಲ. ಇದು 1 ವರ್ಷ ಆಗಬಹುದು, 1 ವರ್ಷ ಆಗಬಹುದು. ಆಗ ನಿಮಗೆ 30 ವಾರ್ಡು ಅಥವಾ 30 ಟೈಮ್ ಟೇಬಲ್ ಮಾಡಿದ್ರೆ ತಿಂಗಳಿಗೆ 1 ದಿನ ಬರಬೇಕಾಗುತ್ತೆ. ಓಕೆನಾ? ತಿಂಗಳಿಗೆ 1 ದಿನ ಬರೋದಲ್ಲ. ಆದ್ರೆ ಇಲ್ಲ 30 ದಿನದ ಕಾವಿದೆಯಲ್ಲ, 1 ವರ್ಷದ ತನಕ ಇವ್ರಿಗೆ ಸೀಟಲ್ಲಿ ಇರ್ತಾರೋ ಸರ್ಕಾರ ಇರುತ್ತೋ ಗೊತ್ತಿಲ್ಲ. ನಾವು ನಿರಂತರ ಹೋರಾಟ ಕಟ್ಟಕ್ಕೆ ಪ್ಲಾನ್ ಮಾಡೋಣ. ಯಾಕಂದ್ರೆ ನಾವು ಬಡವರು
ಕೂಲಿ ಬಿಟ್ಟು ಬಂದು ಇವ್ರಿಗೆಲ್ಲ ಸಂಬಳ ಕೊಡ್ತಾರೆ, ನಮ್ಗೆ ಸಂಬಳ ಇದೆಯಾ? ಅದಕ್ಕೆ ನೀವು ಪ್ಲಾನ್ ಮಾಡಿ, ನಾವು ಡೇಟ್ ಕೊಡ್ತೀವಿ, ಟೈಮ್ ಕೊಡ್ತೀವಿ. ಆ ವಾರ್ಡ್ನವರು ಸಂಖ್ಯೆ ಮುಖ್ಯ ಅಲ್ಲ, ಸಂಖ್ಯೆ ಮುಖ್ಯ ಅಲ್ಲ, ನಿರಂತರ ನಡಿಗೆ ಮುಖ್ಯ. ಒಂದೇ ಒಂದು ದಿನ ಭಾನುವಾರ ಇಲ್ಲ, ಅವ್ರ ಮೇಲೆ ನಾವೇನ್ ಮಾಡೋದಿಲ್ಲ. ಯಾವತ್ತಾವತ್ತು ಸರ್ಕಾರಿ ಕಚೇರಿ ರಜೆ ಇದೆಯೋ ಅವತ್ತು ನಮ್ಮ ಚಳವಳಿ ಇರಲ್ಲ, ರಜೆ ಇರಲ್ಲ. ಸುಮ್ಮನೆ ಯಾಕೆ ಬಂದು ಕೂರ್ಬೇಕಿಲ್ಲಿ? ಯಾವತ್ತು ಅವ್ರು ಬೀಗ ತೆಗಿತಾರೋ, ಬೀಗ ತೆಗಿಬೇಕಾದ್ರೆ ಇರ್ಬೇಕು, ಯಾರು ಇರ್ಬೇಕಿಲ್ಲಿ? ಬೀಗ ತೆಗಿಬೇಕಾದ್ರೆ ಇರ್ಬೇಕು, 1 ಗಂಟೆ ಇರ್ಬೇಕು. ಆಮೇಲೆ ವಾಪಸ್ ನಿಮ್ಮ ಮಕ್ಕಳು ಮನೆ ಸಂಸಾರ ಇದ್ದೇ ಇರುತ್ತೆ, ಮಾಡೋಣ. ಇದು ನಿರಂತರವಾಗಿ ನಡೆದ್ರೆ ಮಾತ್ರ ನಾವು ಗೆಲ್ತೀವಿ. ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ. ನಾನು ಹೋದ್ವಾರ ಬಂದಾಗ ಒಂದು ತಾಯಿ ನನಗೆ ಪ್ರಶ್ನೆ ಮಾಡಿದ್ರಿ, ಹೌದಾ ನಿಮ್ಮನ್ನ ನಂಬಿ ಬಂದಿದ್ದೀವಿ, ಚಳವಳಿ ಮುಂದುವರಿಸಿ ಅಂತ. ಆಗ ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ಚಳವಳಿ ಬರ್ಸಕ್ಕೆ ನಾನು ಬರ್ಬೋದು, ಆದ್ರೆ ಚಳವಳಿ ಕಟ್ಟಬೇಕಾದ್ರೆ ಯಾರು? ನೀವು ಬರದೆ ನಾವು 4 ಜನ ಬಂದ್ರೆ ಚಳವಳಿ ನಡೀತದ? ಇದಕ್ಕೆ ಇವತ್ತಿಂದ ವಾಪಸ್ ಹೋದ ತಕ್ಷಣ ಇವತ್ತು ಯಾರು ಬಂದಿಲ್ಲ ಅವ್ರನ್ನ ಗುರುತು ಮಾಡಿ ಅವ್ರಿಗೆ ಹೇಳಿ, ನೀವು ಬರದೇ ಹೋದ್ರೆ ನಾಳೆಯಿಂದ ಮುಖ್ಯಮಂತ್ರಿಗೆ ಸೈನ್ ಮಾಡಿ ಕೊಡುವಂತ ಪತ್ರದಲ್ಲಿ ಯಾರು ಸೈನ್ ಮಾಡ್ತೀರಾ ಅವ್ರ ಪಟ್ಟಿ ನಮ್ಮ ಹತ್ರ ಇರುತ್ತೆ. ನಾವು ಇಲ್ಲಿ ನಮ್ಮ ಪುಸ್ತಕಕ್ಕೆ ಸೈನ್ ಮಾಡಿಸ್ಕೊತೀವಿ, ಅಲ್ಲಿಗೂ ಒಂದು ಕಳಿಸ್ತೀವಿ, ನಿಮ್ ದಾಖಲೆ ಇರುತ್ತೆ. ಇಲ್ಲ ನಾನು ಆರಾಮಾಗಿ ಮನೆ ಇರ್ತೀನಿ, ನೀವೆಲ್ಲ ಹೋರಾಟ ಮಾಡಿ ನಮ್ಗೆ ಮನೆ ಸಿಗ್ಲಿ ಅಂದ್ರೆ ಸಿಗುತ್ತಾ? ಅಂತವ್ರನ್ನೆಲ್ಲ ಸ್ವಲ್ಪ ಈಗಲೇ ನಾವು ಫಿಲ್ಟರ್ ಮಾಡೋಣ, ಜಡಿ ಹಿಡಿದ್ಬಿಡೋಣ. ಜಡಿ ಹಿಡಿಬೇಕಾಗುತ್ತೆ. ಗಟ್ಟಿ ಇದ್ದವ್ರನ್ನ ನಾವು ಜೊತೆಲಿ ಇಟ್ಕೊಳ್ಳೋಣ. ಜಳ್ಳು ಅಲ್ಲಿ ಪೋಸ್ಟ್ ಆಫೀಸ್ ಡಬ್ಬ ಎಲ್ಲ ಇದೆ, ಏನಿದೆ ಇಲ್ಲಿಂದ ಹೋಗುವಾಗ ದಿನ ನಾವು ಪತ್ರ ಬರೆದಿರ್ತೀವಿ. ನಾಳೆಯಿಂದ ಯಾರ್ಯಾರು ಬರ್ತೀರೋ ಅವರು ಸೈನ್ ಮಾಡ್ಬೇಕು, ಮುಖ್ಯಮಂತ್ರಿಗಳ ಪತ್ರದಲ್ಲಿ ಸೈನ್ ಮಾಡಬೇಕು. ಆ ಸೈನ್ ಮಾಡಿದ ಪತ್ರನ ದಿನಾ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿಂದ ಎದ್ದು ಪೋಸ್ಟ್ ಆಫೀಸ್ ಡಬ್ಬಿಗೆ ಹಾಕಿ ಎಲ್ಲಿಗೆ ಹೋಗ್ಬೇಕು? ನಿಮ್ಮ ಮನೆಗೆ ಹೋಗ್ಬೇಕು. ಓಕೆನಾ? ಆಮೇಲೆ ಇವತ್ತಿಂದ ನಾವು ಟೈಮ್ ಟೇಬಲ್ ಕೊಡ್ತಾ ಇದೀವಿ. ನಾಳೆ ಯಾವ ವಾರ್ಡ್ನವರು, ನಾಡಿದ್ದು ಯಾವ ವಾರ್ಡ್ನವ್ರು, ದಿನ ಬರೋದ್ ಬೇಡ. ನೀವು ದಿನ ಬರೋದ್ ಬೇಡ. ನಾಳೆ 1 ವಾರ್ಡ್ ಅವ್ರು ಬರಬೇಕು, ನಾಡಿದ್ದು 2 ವಾರ್ಡು. ಸುಮ್ಮನೆ ಇರ್ತೀರಾ? ಮತ್ತೆ ನಾನು ಮಾತಾಡುವಾಗ ಏನು ಹೇಳಿದ್ರೆ ಅಲ್ಲಿ ಮಾತಾಡಿ. ನಾವು ಪ್ಲಾನ್ ಮಾಡೋಣ ಪ್ಲೀಸ್. ಮತ್ತಷ್ಟು ಕುಟುಂಬಗಳು ಅಪಾಯಕಾರಿಯಾದಂತ ನಾಲೆಗಳು ಬಂದಲ್ಲಿದ್ದಾರೆ. ಎಲ್ಲೋ ಸರ್ಕಾರಿ ಭೂಮಿನಲ್ಲಿ ಮನುಷ್ಯ ವಾಸ ಮಾಡೋಕ್ಕಾಗದಿರೋ ಕಡೆ ಮನೆ ಕಟ್ಕೊಂಡು ಕುತ್ಕೊಂಡಿದ್ದೀರಾ. ಎಲ್ಲೂ ಬೇಡ. ಗಂಗಾವತಿನಲ್ಲಿ ಕೆಳಗಡೆ ಹೆಣ ಉಳ್ತಾರೆ. ಹೆಣ ಉಳಿದು 12 ದಿನ ಆದ್ಮೇಲೆ ಅದ್ರ ಮೇಲೆ ಗುಡಿಸ್ಲಾಕೊಂಡು ಬರ್ತಿರೋದು ನಾನು ನೋಡ್ಕೊಂಡು ಬಂದಿದ್ದೀನಿ. ಬಹುಶಃ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಅವಮಾನ ಆಗುವಂತ ಸಂಗತಿ. ಹೆಣ ಕೆಳಗಡೆ 12 ದಿನ ಆದ್ಮೇಲೆ ಜಾಗ ಎಲ್ಲ ಅದ್ರ ಮೇಲೆ ಮನೆ ಕಟ್ಕೊಂಡು ಕೂತಿರೋದು ಇಲ್ಲೇ ಗಂಗಾವತಿಯ ವಾರ್ಡ್ ನಂಬರ್ ಎಷ್ಟು? ಅಲ್ಲಿದೆ, ನೋಡ್ಕೊಂಬನ್ನಿ. ನನ್ನ ಹತ್ರ ದಾಖಲೆಗಳಿದೆ. ಅಂಥಾತನ ಬದುಕಿದ್ದಾರೆ. ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳು ಹಲವು ಬಾರಿ ನಿವೇಶನ ಮತ್ತು ಮನೆಗಳಿಗೆ ಅರ್ಜಿ ಸಲ್ಲಿಸಿದ್ದರು. ಅವು ಅರ್ಜಿಗಳನ್ನು ಕೂಡ ಸ್ವೀಕರಿಸಿದೆ. ಈ ಕುಟುಂಬಗಳ ಸಂವಿಧಾನಬದ್ಧ ವಸತಿ ಹಕ್ಕನ್ನು ನಿರಾಕರಿಸುತ್ತಿವೆ. ನೀವೆಲ್ಲ ಅರ್ಜಿ ಕೊಟ್ಟಿದ್ದೀರಾ? ಎಲ್ಲೋಗಿದೆ ಗೊತ್ತಾ? ಎಷ್ಟೆಲ್ಲ ಕೊಟ್ಟಿದ್ದೀರಾ ನೋಡಿ. ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನಮಗೆ ನಮ್ಮ ಅರ್ಜಿ ಎಲ್ಲೋಗಿದೆ? ರಾಜೀವ್ ಗಾಂಧಿ ವಸತಿ ನಿಗಮದ ಸಮೀಕ್ಷಾ ಪಟ್ಟಿಯಲ್ಲಿ ನಮ್ಮ ಅರ್ಜಿ ಬರದೇ ಹೋದ್ರೆ ನಾವು ನಿಮ್ಮ ವಿರುದ್ಧ ಕೋರ್ಟ್ ನಲ್ಲಿ ಕೇಸ್ ದಾಖಲು ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ನಮ್ಮ ಹಕ್ಕನ್ನು ನಿರಾಕರಿಸಿದ್ದೀವ್ಯಾರು? ನಮ್ಮ ಹಕ್ಕನ್ನು ನಿರಾಕರಿಸಿದ್ದೀವ್ಯಾರು? ಮುಂದೆ ನಿವೇಶನಕ್ಕೆ ಭೂಮಿ ಲಭ್ಯವಿಲ್ಲದ್ರ ವಿರುದ್ಧ ವಸತಿ ಯೋಜನೆಗಳನ್ನು ಜಾರಿಗೊಳಿಸಲು ಸಾಧ್ಯವಾಗಿತ್ತಿಲ್ಲ ಎಂಬ ಕಾರಣವನ್ನು ಸ್ಥಳೀಯ ಅಧಿಕಾರಿಗಳು ನೀಡುತ್ತಿದ್ದಾರೆ. ಅಂದ್ರೆ ಜಮೀನಿಲ್ಲ ಅಂತ. ಕರ್ನಾಟಕ ಸರ್ಕಾರವು ಕಳೆದ ದಶಕದಲ್ಲಿ ಬಿಡುಗಡೆ ಮಾಡಿರುವ ರಾಜ್ಯದ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗಳಲ್ಲೂ ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ನಿವೇಶನ ರೈತರಿಗೆ ನಿವೇಶನ ಒದಗಿಸಲು ಅಗತ್ಯವಾದ ಭೂಮಿಯನ್ನು ಕಾಯ್ದಿರಿಸಿ ನಿವೇಶನ ವಿತರಿಸದೆ ಹೋದರೆ ಸರ್ಕಾರದ ಯಾವುದೇ ವಸತಿ ಯೋಜನೆ ಕಾರ್ಯಕ್ರಮವು ಅನುಷ್ಠಾನಗೊಳಿಸಕ್ಕೆ ಸಾಧ್ಯ ಇಲ್ಲ. ಕೇಳಿ ನೋಡ್ರಿ, ಮನೆಗೆ 4-5 ಯೋಜನೆ ಇದೆ. ಬಸವ ಯೋಜನೆ, ಅಂಬೇಡ್ಕರ್ ಯೋಜನೆ. ನಿವೇಶನ ಮತ್ತು ವಸತಿಗಾಗಿ ಅರ್ಜಿ ಸಲ್ಲಿಸಿ ವರ್ಷಗಟ್ಟಲೆ ಕಳೆದೋಗಿದೆ. ವರ್ಷ ಕಳೆದರೂ ಕೂಡ ಇಲ್ಲಿ ಸಂಬಂಧಪಟ್ಟ ಇಲಾಖೆಯವರು ನೀವು ಕೊಟ್ಟಂತ ಅರ್ಜಿಯನ್ನ ಕಾನೂನುಬದ್ಧವಾಗಿ ಇದೇನು ಕಾನೂನು ವಿರೋಧವಾಗಿ ನಾವು ಕೇಳ್ತಾ ಇಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದ ಕಾನೂನು ಹೇಳುತ್ತೆ ಅಂತಂದ್ರೆ ಯಾವುದೇ ಸ್ಥಳೀಯ ಸಂಸ್ಥೆ ಆಗಿರ್ಬೋದು, ಅದು ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಅಲ್ಲಿಗೆ ಯಾರಾದ್ರೂ ನಮ್ಗೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ ಅರ್ಜಿನ ತಗೋಬೇಕು. ಅರ್ಜಿ ತಗೊಂಡ್ಮೇಲೆ ಅದು ಪರಿಶೀಲನೆ ಮಾಡಬೇಕು. ಇವ್ರಿಗೆ ನಿಜವಾಗಿಯೂ ಮನೆ ಇದೆಯೋ, ಸೈಟ್ ಇದೆಯೋ ಅಂತಕ್ಕಂಥದ್ದು ಪರಿಶೀಲನೆ ಮಾಡಬೇಕು.
ಪರಿಶೀಲನೆ ಮಾಡಿದ ಮೇಲೆ ಸಂಬಂಧಪಟ್ಟಂತ ರಾಜೀವ್ ಗಾಂಧಿ ವಸತಿ ನಿಗಮದ ಸಮೀಕ್ಷಾ ಪಟ್ಟಿ ಇದೆ. ಈ ರಾಜ್ಯದಲ್ಲಿ ಯಾರಿಗ್ ಮನೆ ಇಲ್ಲ ಅಂತಕ್ಕಂಥ ಸಮೀಕ್ಷಾ ಪಟ್ಟಿ ಇದೆ. ಆ ಸಮೀಕ್ಷಾ ಪಟ್ಟಿನಲ್ಲಿ ಸೇರಿಸಬೇಕಾಗಿದೆ. ದುರಂತ ಏನಾಗಿದೆ ಅಂತಂದ್ರೆ 2017ರಲ್ಲಿ ಏನ್ ಅರ್ಜಿ ಸೇರಿಸಿದಾರೋ ಅದ್ರ ಮೇಲೆ ಯಾವ ಅರ್ಜಿನೂ ಸೇರಿಸಿಲ್ಲ. ಇವತ್ತು ನೀವು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ ಓಪನ್ ಮಾಡಿದ್ರೆ ಅಲ್ಲಿ 26 ಲಕ್ಷ ಕುಟುಂಬಗಳಿಗೆ ಮನೆ ಇಲ್ಲ ಅಂತ ಇದೆ. ಆದ್ರೆ ಜಮೀರ್ ಅಹಮದ್ ಅವರು ಹೇಳ್ತಾರೆ 37 ಲಕ್ಷ ಕುಟುಂಬಗಳಿಗೆ ಮನೆ ಇಲ್ಲ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಹೇಳ್ತಾರೆ. ಅಂದ್ರೆ ಸ್ಪಷ್ಟವಾಗಿ ಅಧಿಕಾರಿಗಳ ನಡುವೆ ಮತ್ತು ಇಲಾಖೆ ನಡುವೆ ಯಾವ ಸಂಪರ್ಕನೂ ಇಲ್ಲ. ನೀವಿಷ್ಟು ಜನ ಮನೆ ಇಲ್ದವ್ರು ಇದ್ದೀರಾ ಅಂತ ಇಲ್ಲಿ ಒಳಗಡೆ ಇದ್ದವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಹಾಗಾಗಿ ಈ ಚಳವಳಿ ಇವತ್ತು ಅತ್ಯಂತ ಗಂಭೀರವಾದಂತ ಚಳವಳಿ ಕಟ್ಟುವಂತ ಸ್ಥಿತಿನಲ್ಲಿ ನಾವಿದ್ದೀವಿ. ಬಡವರ ಕೂಗನ್ನ ಕೇಳದೇ ಇರೋ ಸರ್ಕಾರಗಳು ಎಲ್ಲೂ ಉಳಿದಿಲ್ಲ. ನಿಮ್ಗೆ ಆಶ್ಚರ್ಯ ಆಗಬೇಕು, ನಾವು ಇವತ್ತು ಏನ್ ಹೋರಾಟ ಕಟ್ತಾ ಇದ್ದೀವಿ, ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅವ್ರ ಅರ್ಜಿ ಸಲ್ಲಿಕೆ ಆದ್ಮೇಲೆ ಅದನ್ನ ಇಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು. ನೋಟಿಸ್ ಬೋರ್ಡ್ ಅಲ್ಲಿ ಹಾಕಬೇಕು. ನೋಟಿಸ್ ಬೋರ್ಡ್ ಅಲ್ಲಿ ಯಾರ ಹೆಸರು ಸೇರಿಸಿದೀವಿ, ಯಾರ ಹೆಸರು ಸೇರಿಸಿಲ್ಲ ಅನ್ನೋದು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ ಮೇಲೆ ಅದನ್ನು ಸರ್ಕಾರಕ್ಕೆ ಕಳಿಸಬೇಕು. ಸರ್ಕಾರ ಪ್ರತಿ ವರ್ಷ ಬಜೆಟ್ ಅಲ್ಲಿ ಇಂತಿಷ್ಟು ಮನೆಗಳು ಅಂತ ಬಿಡುಗಡೆ ಮಾಡ್ತಾರೆ. ಆ ಮನೆಗಳನ್ನ ಈ ಪಟ್ಟಿನಲ್ಲಿ ಯಾರಿರುತ್ತೋ ಆ ಪಟ್ಟಿಯವ್ರಿಗೆ ಕೊಡಬೇಕು ಅಂತಕ್ಕಂಥ ನೀತಿ ಇದೆ. ಇವೆಲ್ಲ ಮರ್ತು ಕುತ್ಕೊಂಡಿದ್ದಾರೆ. ಇವ್ರೇನ್ ತಿಳ್ಕೊಂಡಿದ್ರು, ಬಡವರು ಕೂಲಿ ಮಾಡೋ ಜನ ಎಷ್ಟು ದಿನ ಬರ್ಬೋದು, 1 ದಿನ ಬರ್ಬೋದು, 2 ದಿನ ಬರ್ಬೋದು, 3 ದಿನ ಬರ್ಬೋದು, ಆಮೇಲೆ ಸುಮ್ಮನಾಗ್ತಾರೆ, ನಾವು ಸೇಫ್ ಅಂತ ತಿಳ್ಕೊಂಡಿದ್ದೀರ. ನೀವೇ ಹೇಳಿ, ನಾವು ಇವತ್ತು ಮಾಡುವ ನಮ್ ಚಳವಳಿ ಏನು ಅಂತಂದ್ರೆ ನಿರಂತರ ನಡಿಗೆ. ಇದ್ರ ಹೆಸರೇನು? ನಿರಂತರ ನಡಿಗೆ. ಎಲ್ಲಿವರೆಗೂ ನಡೀತೀವಿ ನಾವು? ದಿನ ಈ ಕಚೇರಿಗೆ ನಡೀತೀವಿ. ಎಲ್ಲಿವರೆಗೂ ನಮ್ಗೆ ಮನೆ ಸಿಗಲ್ವೋ ಅದು 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ನಿರಂತರವಾಗಿ ನಡೀತೀವಿ ಅಂತಕ್ಕಂಥ ಹೋರಾಟ ಇವತ್ತು ಕಟ್ಟಕ್ ಬಂದಿದೀವಿ. ಒಪ್ಗೆನಾ? ನೀವೆಲ್ಲರೂ ದಿನ ಬರೋದ್ ಬೇಕಾಗಿಲ್ಲ. ವಾರ್ಡ್ಗೆ 1 ವಾರ್ಡ್ನವರು 1 ದಿನ ಬರ್ರಿ. 1ನೇ ವಾರ್ಡ್ನವರು, 2ನೇ ವಾರ್ಡ್ನವರು, 3ನೇ ವಾರ್ಡ್ನವರು, ಹಿಂಗೆ ದಿನಕ್ಕೆ 1 ವಾರ್ಡ್ನವ್ರು ಬರ್ಬೇಕು. ದಿನ ಬಂದು ನಾವು ಇವ್ರಿಗೊಂದು ಅರ್ಜಿ ಕೊಡೋಣ, ಮುಖ್ಯಮಂತ್ರಿಗೊಂದು ಅರ್ಜಿ ಕೊಡೋಣ. ಮುಖ್ಯಮಂತ್ರಿ ಅರ್ಜಿಯಲ್ಲಿ ಹೋಗಿ ಕೊಡೋದಂತಂದ್ರೆ ಇವ್ರು ಕಳಿಸ್ತಾರೆ ಅಲ್ಲೋ ನಮ್ಗೆ ನಂಬಿಕೆ ಇಲ್ಲ. ಅದಕ್ಕೆ ನಾವೇ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಡಬ್ಬ ಇದೆಯಲ್ಲ, ಆ ಡಬ್ಬದಲ್ಲಿ ಮುಖ್ಯಮಂತ್ರಿಗೆ ಬರ್ದಿರೋ ಲೆಟರ್ ಪೋಸ್ಟ್ ಮಾಡ್ಬೇಕು. ದಿನ ಮಾಡಿದ್ರೆ ಅಲ್ಲಿ ವಿಧಾನಸೌಧಕ್ಕೆ ಹೋಗುತ್ತದು. ಇವ್ರೇನೇ ಮುಚ್ಚಿಟ್ರು ಕೂಡ ವಿಧಾನಸೌಧದಲ್ಲಿ ಮುಚ್ಚಿಡಕ್ ಆಗೋದಿಲ್ಲ. ಯಾರು ಪತ್ರ ಬರೆದಿರ್ತಾರೋ ಅವ್ರು ಸಂಬಂಧಪಟ್ಟ ಇಲಾಖೆಯವ್ರು ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ. ಹಾಗೆ ನಿರಂತರವಾದಂತ ಚಳವಳಿಯನ್ನ ಕಟ್ಟೋದ್ರ ಮುಖಾಂತರವಾಗಿ ಎಲ್ಲಿ ಲೋಪ ಆಗಿದೆ ಅಂತಂದ್ರೆ ಇಲ್ಲಿ ಮನೆ ಇವ್ರೇನ್ ಹೇಳ್ತಾರೆ, ನಮ್ಗೆ ಇಲ್ಲಿ ಮನೆ ಬಂದಿಲ್ಲ ಅಂತ. ನಾವು ಮನೆ ಕೇಳ್ತಿಲ್ಲ ಸ್ವಾಮಿ. ನಿಮ್ಗೆ ಮುಖ್ಯಮಂತ್ರಿ ನಿವೇಶನ ಯೋಜನೆ ಅಂತ ಒಂದು ಯೋಜನೆ ಇದೆ, ತಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಕಮಿಷನ್ ಸಾಹೇಬ್ರೆ. ಅದೇನ್ ಹೇಳ್ತದೆ, ಮುಖ್ಯಮಂತ್ರಿ ನಿವೇಶನ ಯೋಜನೆಯಲ್ಲಿ ಯಾರು ಬಡವರಿಗೆ ಸ್ವಂತ ಮನೆ ಕಟ್ಕೊಳ್ಳಕ್ಕೆ ಜಾಗ ಇಲ್ವೋ ಆ ಜಾಗನ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆ ಅದು. ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ ಆ ಸರ್ಕಾರಿ ಭೂಮಿಯನ್ನ ಗುರುತು ಮಾಡಿ ಆಶ್ರಯ ಯೋಜನೆಯಲ್ಲಿ ಕಾದಿರಿಸಬೇಕು. ಆಮೇಲೆ ಟೌನ್ ಪಂಚಾಯತ್ ಮುಖಾಂತರವಾಗಿ ಅಲ್ಲಿ ಲೇಔಟ್ ಮಾಡಿ ಬಡವರಿಗೆ ಹಂಚಬೇಕು ಅಂತ ಕಾನೂನಿದೆ. ಕಾನೂನು ಮರ್ತಿದ್ದಾರೆ ಇವರು. ಅಕಸ್ಮಾತ್ ಸರ್ಕಾರಿ ಜಮೀನಿಲ್ಲ, ಅಲ್ಲಿ ಯಾರಾದ್ರೂ ಪ್ರೈವೇಟ್ನವರು ಜಮೀನನ್ನ ಕೊಟ್ರೆ ಕೊಂಡುಕೊಂಡು ಲೇಔಟ್ ಮಾಡಿ ಹಂಚಬೇಕು ಅಂತ ಇದೆ. ಅದು ಗೊತ್ತಿಲ್ಲ, ಮರ್ತಿದ್ದಾರೆ. ನನ್ನ ಹತ್ರ ಸರ್ಕ್ಯುಲರ್ ಇದೆ, ಕೊಡ್ತೀನಿ. ಅದಾಗ್ಲೂ ಆಮೇಲೂ ಕೂಡ ಭೂಮಿ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ನೀವು ವೋಟ್ ಹಾಕಿ ಸತ್ತಂಗೆ. ವೋಟಿಂಗ್ ಮಾತ್ರ ಲೆಕ್ಕ, ಬದುಕಿ ಏನ್ ಲೆಕ್ಕ ಇಲ್ಲ. ಆಗ ನಾವು ನಮ್ಮ ಮುಂದಿನ ಹೋರಾಟನ ಕಟ್ಟಬೇಕಾಗುತ್ತೆ. ಇಲ್ಲಿ ಅಭಿವೃದ್ಧಿ ಹೆಸರಲ್ಲಿ 1000 ಎಕರೆ ಭೂಮಿಯನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ದಾನ ಮಾಡ್ತಾರೆ, ಕೊಡ್ತಾರೆ. ಹಾಗೆ ಭೂ ಸ್ವಾಧೀನ ಮಾಡ್ಕೊಂಡು ಬಡವರಿಗೆ ಭೂಮಿ ಕೊಡ್ಬೇಕಂತ ಕಾನೂನು ಕೂಡ ಇದೆ. ಆ ಕಾರಣಕ್ಕಾಗಿ ಕಾನೂನು ಮಾಹಿತಿ ನಿಮಗಿಲ್ಲ ಅಂತ ತಿಳ್ಕೊಂಡಿರ್ಬೋದು, ನಮಗಿದೆ. ಇವ್ರು ಇವತ್ತು ಗಂಭೀರವಾಗಿ ಕುತ್ಕೊಂಡಿದ್ದಾರೆ. ಇವ್ರಿಗೆ ಇವತ್ತು ನಾವು ಪ್ರೀತಿಯಿಂದ ಹೇಳ್ತಾ ಇದೀವಿ, ನಿಮ್ ಸೀಟ್ ಉಳಿಸ್ಕೊಳ್ಳಿ. ನಾವು ಕೋರ್ಟ್ಗೆ ಹೋಗ್ತಾ ಇದೀವಿ. ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಈ ದೇಶದ ಪ್ರಜೆಗೆ ಯಾರಿಗೆ ಮನೆ ಇಲ್ವೋ ಅವ್ರಿಗೆ ಮನೆ ಕೊಡ್ಬೇಕು ಅಂತಕ್ಕಂಥದ್ದು, ವಸತಿ ಹಕ್ಕಿನ ಖಾತ್ರಿ ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು. ಆ ವಸತಿ ಹಕ್ಕನ್ನ ಕೇಳಿ ನಾವು ಕೋರ್ಟಿಗೆ ಹೋದ್ರೆ ಕೋರ್ಟಿಂದ ಆದೇಶ ಬಂದ್ರೆ ನಿಮ್ದು ಸಸ್ಪೆಂಡ್ ಆಗ್ತೀರಾ, ಮನೆಗೆ ಹೋಗ್ತೀರಾ. ನಮಗೆ ಮನೆ ಕೊಡದೇ ಇದ್ರೆ ನಿಮ್ಮನ್ನ ಮನೆ ಕಳ್ಸಕ್ ನಮ್ಗೆ ಹೇಗಿದೆ ಗೊತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ. ಅದೇ ರೀತಿ ಬಂಧುಗಳೇ, ಕಾನೂನು ಗೊತ್ತಿಲ್ದಿರೋ ನಾವು ಬಂದಿಲ್ಲ ಇಲ್ಲಿಗೆ. ಈಗಾಗಲೇ ಇಂಥ ಹೋರಾಟದಲ್ಲಿ ಗೆದ್ದು ಜನರಿಗೆ ಭೂಮಿ ಕೊಡಿಸಿರುವಂತ ಪಕ್ಷ ಕಮ್ಯುನಿಸ್ಟ್ ಪಕ್ಷ. ಅದರ ಆ ಒಂದು ಜವಾಬ್ದಾರಿ ಮತ್ತು ಆ ಒಂದು ನಿಜವಾದಂತ ಕಾಳಜಿಯಿಂದ ಇವತ್ತು ನಾವು ಇಲ್ಲಿ ಗಂಗಾವತಿಗೆ ಬಂದಿದ್ದೀವಿ. ಗಂಗಾವತಿನಲ್ಲಿ ಮಾತ್ರ ಮಾಡ್ತಾ ಇಲ್ಲ ಹೋರಾಟ ಇದು, ಕೊಪ್ಪಳ ಜಿಲ್ಲೆ ಎಲ್ಲ ತಾಲೂಕುಗಳು ನಡೀತದೆ. ನಾವು ಇವತ್ತು ಇಲ್ಲಿ ಕುತ್ಕೊಂಡಿದೀವಿ. ನಾವು ನಾಳೆ ತಹಸೀಲ್ದಾರ್ ಭೇಟಿ ಮಾಡ್ತೀವಿ. ಸ್ವಾಮಿ ಎಲ್ಲೆಲ್ಲಿ ಸರ್ಕಾರಿ ಜಮೀನಿದೆ ಗುರುತು ಮಾಡಿದೀರಾ ಅಂತ ಕೇಳ್ತೀವಿ. ಅವ್ರು ಮಾಡಿಲ್ಲ ಅಂದ್ರೆ ಅದು ಮಾಡಿಲ್ಲ ಅಂತ ಬರ್ಕೊಳ್ಳಿ, ನಾವು ಸೀದಾ ಬೆಂಗಳೂರಿನಲ್ಲಿ ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡ್ತೀವಿ. ಯಾಕೆ? ಅವರು ಕಂದಾಯ ಸಚಿವರು ಇದ್ದಾರೆ. ಕಂದಾಯ ಸಚಿವರು ಇದ್ದಾರೆ.
ಕಂದಾಯ ಸಚಿವರಿಗೆ ಹೇಳ್ತೀವಿ, ನೋಡಿ ಸ್ವಾಮಿ ನಿಮ್ ತಹಸೀಲ್ದಾರ್ ಇಷ್ಟ ಜನ ಬಡವರೆಲ್ಲ ಭೂಮಿ ಇಲ್ಲ ಅಂತ ಕೇಳ್ತಾ ಇದ್ರೆ ಸರ್ಕಾರಿ ಭೂಮಿನ ಕಾದಿರ್ಸಕ್ ಹೇಳಿ ಅಂತ ಆರ್ಡರ್ ಮಾಡಿ ಅಂತ ಹೇಳ್ತೀವಿ. ಯಾವ ಅರ್ಜಿ ತಗೊಂಡಿಲ್ಲ ಇವರೆಲ್ಲ ಪಂಚಾಯತ್ ರಾಜ್ ಇಲಾಖೆಗೆ ಬರ್ತಾರೆ, ಪೌರಾಡಳಿತ ಇಲಾಖೆಗೆ ಬರ್ತಾರೆ. ಈ ಮಂತ್ರಿಗಳನ್ನ ಭೇಟಿ ಮಾಡಿ ಇವ್ರು ಮಾಡಿದಿರೋ ಕೆಲಸದ ಬಗ್ಗೆ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ. ಹಾಗೇನೆ ವಸತಿ ಸಚಿವರು ಬಹುಶಃ ಇವತ್ತು ಸಂಜೆ ಅವ್ರ ಕತೆ ಮುಗೀತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಮೀರ್ ಅಹಮದ್ ಅವ್ರ ಕತೆ ಸಂಜೆ ಮುಗೀತದೆ. ಅವ್ರೇನಾರು ರಾಜೀನಾಮೆ ಕೊಟ್ಟರೆ ಹೊಸ ಸಚಿವರು ಬರ್ತಾರೆ, ಅದ್ರ ಸರ್ಕಾರ ಇರುತ್ತೆ. ಅದಕ್ಕೆ ನಾವು ಪ್ರತಿನಿತ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ, ವಸತಿ ಸಚಿವರು ಒಂದು ಪತ್ರ ಬರೆಯೋಣವಾ, ದಿನ ಕಳಿಸ್ಬೇಕು, ರೆಡಿ ಇರುತ್ತೆ. ನೀವೆಲ್ಲ ಬಂದು ಅದಕ್ಕೆ ಸೈನ್ ಮಾಡಬೇಕು. ಮುಖ್ಯಮಂತ್ರಿಗಳು ನೀವು ಮಾಡಿರೋ ಸೈನ್ ಪತ್ರನ ದಿನ ಕಳಿಸ್ತೀವಿ. ಈ ಚಳವಳಿ ಎಷ್ಟು ದಿನ ನಡೀತದೆ ಅಂತ ಅನ್ಕೊಂಡಿದ್ದಾರೆ ಇವ್ರು ಅಂದ್ಕೊಂಡಿದ್ದಾರೆ. ಬಿಸಿಲು ಇದೊಂದಿನ ಬರ್ತಾರೆ, ನಾಳೆ ಬೆಳಗ್ಗೆ ಹೋಗ್ತಾರೆ ಅಂತ. ನಾಳೆ ಬೆಳಗ್ಗೆ ಸ್ವಾಮಿ ನೀವು ಆಫೀಸ್ ಬಾಗಿಲು ತೆಗಿಯೋಕ್ಕಿಂತ ಮೊದಲು ನಾವಿಲ್ಲಿ ಇರ್ತೀವಿ, ಓಕೆನಾ? ಇವ್ರು ಏನು ಬೆಳಗ್ಗೆ ಆಫೀಸ್ ಓಪನ್ ಮಾಡ್ಬೇಕಾದ್ರೆ ನಮ್ ಜೆಂಡಾ ಇಲ್ಲಿರುತ್ತೆ, ನಮ್ದು ಹೋರಾಟ ಇಲ್ಲಿರುತ್ತೆ. ಎಷ್ಟು ದಿನ ನಾನು ಬೆಂಗಳೂರಿಂದ ಬಂದು ಏನೋ ಹೇಳೋದಲ್ಲ. ಎಷ್ಟು ದಿನ ಅಂತ ಕೇಳಿದಾಗ ನೀವು ಹೇಳ್ಬೇಕಾಗಿರೋದು ನಾಳೆ ನಾಡಿದ್ದು 2 ದಿನನಾ 3 ದಿನನಾ? ಜಾಗ ಸಿಗೋವರೆಗೆ. ಕಾರಣ ನೀವು ಹೋರಾಟ ಕೈ ಬಿಟ್ರೆ ನಿಮ್ ಜೀವಮಾನದಲ್ಲಿ ನಿಮ್ಗೆ ಮನೆ ಸಿಗಲ್ಲ. ಎರಡೇ ದಾರಿ ನಿಮ್ಗೆ, ಇಲ್ಲ 1 ಗಂಟೆ ಬಂದು ಇಲ್ಲಿ ಕೂರೋದು, ಇಲ್ಲ ಮನೆ ಬೇಡ ಅಂತ ವಾಪಸ್ ಹೋಗೋದು. ಯಾವ್ದು ಆಯ್ಕೆ ಮಾಡ್ಕೋತೀರಾ? ಇವತ್ತು ನಾವು ಕೇವಲ ಕೆಲವೇ ಮಂದಿ ಸೇರಿಸಿದೀವಿ. 750 ಅರ್ಜಿಗಳು ನಾವು ಇಲ್ಲಿ ಕೊಟ್ಟಿದ್ದೀವಿ. 750 ಅರ್ಜಿ ಕೊಟ್ಟಿದ್ದೀವಿ. ಇಲ್ಲಿಂದ ಭಾಗ್ಯನಗರದಲ್ಲಿ ಕೊಟ್ಟಿದ್ದೀವಿ, ಕಾಟಗಿರಿ ಕೊಟ್ಟಿದ್ದೀವಿ, ಮತ್ತೆಲ್ಲಿ ಕೊಟ್ಟಿದ್ದೀರಾ? ಕನಕಗಿರಿ ಕೊಟ್ಟಿದ್ದೀವಿ. ಎಲ್ಲ ಕಡೆ ಬೆಂಕಿ ಹತ್ತಿಸ್ತೀವಿ. ಇದಾದ್ಮೇಲೆ ಮೇ 15ನೇ ತಾರೀಕು ಚಿತ್ರದುರ್ಗದಲ್ಲಿ ಬೆಂಕಿ ಹತ್ತಾ ಇದೆ. ಇದೇ ಹೋರಾಟ ಪಕ್ಕದಲ್ಲಿ ಇಡೀ ರಾಜ್ಯದಲ್ಲಿ ಏನವರು ಹೇಳ್ತಾ ಇದ್ದಾರೆ, 37 ಲಕ್ಷ ಕುಟುಂಬ ಅಲ್ಲ 50 ಲಕ್ಷ ಕುಟುಂಬ ಇವತ್ತು ಮನೆ ಇಲ್ಲ. ನಾವೆಲ್ಲ ಮೊದಲೇ ಹೇಳಿದ್ದೆ, ನಾನು ಈ ಚಳುವಳಿ ಆರಂಭ ಮಾಡೋ ಸಂದರ್ಭದಲ್ಲಿ ಬಂದಾಗ ಹೇಳಿದ್ದೆ, ಒಂದಿನ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ಅಂತ. ಹೌದಲ್ಲ? ಬೆಂಗಳೂರಿಗೆ ಹೋಗೋದು ಯಾವಾಗ ಅಂದ್ರೆ ಇವ್ರು ಯಾರು ಮಾಡಿಲ್ಲ ಅಂದ್ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಇಟ್ಕೊಂಡು ಹೋಗ್ಬೇಕಾಗುತ್ತೆ, ಇದನ್ನ ದಾಖಲೆ ಇಟ್ಕೋಬೇಕಾಗುತ್ತೆ. ಪೊಲೀಸ್ನವರು ದಿನನಿತ್ಯ ಇದನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ನ ಕಳಿಸ್ಲೇಬೇಕಾಗುತ್ತೆ. ನಾವ್ ಹೇಳಿಲ್ಲ ಕೂಡ ಇಲ್ಲಿ ಚಳುವಳಿ ಆಗ್ತಿರೋ ವಿಷಯವನ್ನ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಸರ್ಕಾರದ ಗಮನಕ್ಕೆ ಸೆಳೀತದೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರ್ತಾ ಇದೆ. ನಿಮ್ಮ ಎಲೆಕ್ಷನ್ ಮತ್ತೆ ಬರ್ತೀರಾ ನಮ್ಮ ಮನೆ ಬಾಗ್ಲಿಗೆ, ಇಡೀ ರಾಜ್ಯದಲ್ಲಿ ಬರ್ತೀರಾ. 37 ಲಕ್ಷ ಕುಟುಂಬಗಳ ಮನೆ ಬಾಗ್ಲಿಗೆ ಬರ್ತೀರಾ, ಮನೆ ಇಲ್ದರ ಮನೆ ಬಾಗ್ಲಿಗೆ ಬರ್ತೀರಾ. ಬಂದೇನ್ ಕೇಳ್ತೀರಾ ನೀವು? ಓಟ್ ಕೇಳ್ತೀರಾ. ಕೆಳಗಡೆ ಒಂದು ಬ್ಯಾನರ್ ಇದೆ ನೋಡಿ, ಏನಿದೆ ಬ್ಯಾನರು? ನೀವು ಮತ ಪಡೆದು ಮರೆತಿರೇಕೆ ಅಂತಕ್ಕಂಥ ಬ್ಯಾನರ್ ಇದೆ. ಓಟ್ ತಗೊಂಡ್ರಿ, ನಮ್ಮನ್ನೇನ್ ಮಾಡಿದ್ರಿ? ಮರ್ತ್ ಬಿಟ್ಟಿದ್ದೀರಾ. ನೀವೇನ್ ಹೇಳಿದ್ರಿ? ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆನಲ್ಲಿ ಸರ್ವರಿಗೂ ಸೂರು, ಇಡೀ ರಾಜ್ಯದ ಬಡವರು ಯಾರಿದ್ದಾರೆ ಅವರೆಲ್ಲರಿಗೂ ಮನೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಬರ್ದಿದ್ದಾರೆ. ಅದನ್ನ ನಾನು ನಿಮ್ಗೆ ಅವರಿಗೆ ಜ್ಞಾಪಿಸ್ತೀನಿ. ಅವರೇ ಬರ್ದಿರೋದು. ನೀವು ಹೇಳಿದ್ದೀನಿ ಯಾಕೆ ಮಾಡಿಲ್ಲ? ಆಯ್ತು 2.5 ವರ್ಷ ಆಯ್ತು, ಯಾಕೆ ಮಾಡಿಲ್ಲ ಅಂತ ಕೇಳ್ಬೇಕು. ಹೌದಲ್ಲ? ನಿಮ್ ಸರ್ಕಾರ ಇಲ್ಲಿ ನಮ್ಗೆ 1.5 ಲಕ್ಷ ಕೊಟ್ಟು ಮನೆ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಈ ಮನೆ ಸಿಕ್ಕಿದ್ದಾರೆ, ನೀವು ಅಕಸ್ಮಾತ್ ಮನೆ ಸಿಕ್ಕಿದ್ಮೇಲೆ 1.5 ಲಕ್ಷ ಕೊಡ್ತಾರೆ. 1.5 ಲಕ್ಷದಲ್ಲಿ ಮನೆ ಕಟ್ಕೊಳಕ್ ಆಗುತ್ತಾ? ಅಲ್ಲ ಸ್ವಾಮಿ, ನಿಮ್ದೇ ಸರ್ಕಾರ ತೆಲಂಗಾಣದಲ್ಲಿದೆ, ಪಕ್ಕದಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಇದ್ದಾರೆ, ಅಲ್ಲಿ ಮನೆಗೆ 5 ಲಕ್ಷ ಕೊಡ್ತಿದ್ದಾರೆ. ಎಷ್ಟು ಲಕ್ಷ? 5 ಲಕ್ಷ. ಅದೇ ಕಾಂಗ್ರೆಸ್ ಸರ್ಕಾರ, ಅದೇ ರಾಹುಲ್ ಗಾಂಧಿ, ಅದೇ ಪ್ರಿಯಾಂಕಾ ವಾಡ್ರಾ, ಅದೇ ಪಾರ್ಟಿ. ಆ ರಾಜ್ಯದವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ನಾವೆಷ್ಟು ಕೇಳ್ಬೇಕು ಇವಾಗ? ಕನಿಷ್ಠ ಎಷ್ಟು ಲಕ್ಷ? 5 ಲಕ್ಷ ಕೊಡಿ, ಕನಿಷ್ಠ 5 ಲಕ್ಷ ಕೊಡಿ. ಇದು ನಮ್ ಬೇಡಿಕೆ ಇದೆ. ಇದ್ರ ಜೊತೆಗೇನೆ ಬಹಳ ಮುಖ್ಯವಾದ ಪ್ರಶ್ನೆ ನಾವು ಎತ್ತಬೇಕಾಗಿರೋದು, ಮನೆ ಕಟ್ಕೊಳಕ್ ನೀವು ಮನೆ ಕೊಡೋದು ಬೇಡ ನಮ್ಗೆ. ಫಸ್ಟ್ ಏನ್ ಕೊಡ್ಬೇಕು? ನೀವು ಜಾಗ ಕೊಡಿ. ಜಾಗ ನೀವು ಕೊಡ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ನಮ್ಗೆ 2 ದಾರಿ. ಇಲ್ಲ ನೀವು ನಮ್ಮನ್ನ ಇಲ್ಲಿ ಕೂರಾಕ್ ಬಿಡ್ಬೇಕು, ಇಲ್ಲ ಜೈಲಿಗೆ ಹಾಕ್ಬೇಕು. ಇಲ್ಲ ಜೈಲಿಗೆ ಕಳಿಸಿ, ಎಲ್ಲರೂ ಜೈಲಿಗೆ ಹೋಗಕ್ ರೆಡಿ ಇದ್ದೀರಾ? ಮನೆ ಕೊಡಿ, ಇಲ್ಲ ಜೈಲಿಗೆ ಕೊಡಿ. ಇದೊಂದು ಸ್ವಲ್ಪ ದಿನ ಕೂರೋಣ ಇಲ್ಲಿ. ಈಗ ನಾವು ನಿರಂತರ ನಡಿಗೆ ಅಂತ ನಡೀತಾ ಇದೀವಿ. ನಿಮ್ ಕಿವಿ ಕಣ್ಣು ಬಾಯೆಲ್ಲ ಮುಚ್ಕೊಂಡು ನಮ್ಗೇನು ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮುಂದಿನ ಹೋರಾಟ ಯಾವುದು? ರಸ್ತೆಗೆ ಹೋಗೋಣ, ರಸ್ತೆ ಬಂದ್ ಮಾಡೋಣ. ಪೊಲೀಸ್ನವ್ರು ಅನಿವಾರ್ಯವಾಗಿ ನಮ್ನ ಅರೆಸ್ಟ್ ಮಾಡ್ತಾರೆ. ಆಗ ಅವ್ರಿಗೆ ಹೇಳೋಣ, ಸ್ವಾಮಿ ನಮಗ್ ಮನೆ ಇಲ್ಲ, ಊಟನೂ ಇಲ್ಲ, ನಮ್ಮನ್ನೆಲ್ಲಿ ಕಳಿಸಿ,
ಜೈಲಿಗೆ ಕಳಿಸಿ. ಜೈಲಿಗೆ ಹೋಗಕ್ ರೆಡಿ ಇದ್ದೀರಾ? ನಿಮ್ಮನ್ ಮಾತ್ರ ಕಳ್ಸಲ್ಲ, ನಾನು ಬರ್ತೀನಿ. ಈಗಾಗಲೇ ಬಹಳ ಸಲ ಜೈಲಿಗೆ ಹೋಗಿ ಅನುಭವ ಇರೋದ್ರಿಂದ ನಾವು ನೀವು ಜೈಲಿಗೆ ಹೋಗೋಣ, ಜೈಲಲ್ಲಿ ಚಳವಳಿ ಶುರು ಮಾಡೋಣ. ಜೈಲಲ್ಲೂ 2 ಊಟ ಕೊಡ್ತಾರೆ, ಊಟ ಮಾಡೋದು ಚಳವಳಿ ಮಾಡೋದು. ಒಪ್ಗೆನಾ? ಏನಾದ್ರೂ ಆಗ್ಲಿ, ಈ ರಾಜ್ಯದ ಬಡವರಿಗೆ ಒಬ್ಬರಿಗೆ ಮನೆ ಇಲ್ಲ ಅಂತಕ್ಕಂತ ಒಂದು ಪರಿಸ್ಥಿತಿನ ನಿರ್ಮಾಣ ಆಗಿರುವಂತ ಸಂದರ್ಭದೊಳಗೆ ಎಲ್ಲರಿಗೂ ಮನೆ ಕೊಡಿಸೋ ತನಕ ಈ ಹೋರಾಟ ಮುಂದುವರಿಸಬೇಕು. ಅದಕ್ಕೆ ಗಂಗಾವತಿ ಸಾಕ್ಷಿ ಆಗಬೇಕು. ನಿಮ್ಮ ಹೋರಾಟ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಬಡವರಿಗೆ ಒಂದು ಸ್ಫೂರ್ತಿ ಕೊಡಬೇಕು. ಆ ಮುಖಾಂತರವಾಗಿ ನಾವು ಸೂರಿಗಾಗಿ ಸಮರ ಅನ್ನೋ ಒಂದು ಹೋರಾಟ ಕಟ್ಟಿದೀವಿ, ಸೂರಿಗಾಗಿ ಸಮರ ಮಾಡ್ತಾ ಇದೀವಿ. ಈ ಸಮರದ ಭಾಗವಾಗಿ ನೀವೆಲ್ಲ ಸೈನಿಕರಾಗಿ ಸಿದ್ಧರಾಗಬೇಕು ಅಂತಕ್ಕಂಥ ಕರೆ ಕೊಟ್ಟು, ನಾಳೆ ಬೆಳಿಗ್ಗೆ ನಾವು ಇಲ್ಲಿಗೆ ಬರೋ ಟೈಮ್ ಇದೆಯಲ್ಲ, ಇವತ್ತು ಮೊದಲ ದಿನ ಅಂತ ಹೇಳಿ ಬೇರೆ ಟೈಮ್ ನಾವು ಬಂದಿದ್ದೆಲ್ಲ ತಡ ಆಯ್ತು. ಈಗ ನೀವು ತೀರ್ಮಾನ ಮಾಡ್ಬೇಕಾಗಿದ್ದು ಬೆಳಿಗ್ಗೆ ಇಲ್ಲಿಗೆ ಎಷ್ಟೊತ್ತಿಗೆ ಬರ್ಬೋದು? ಸರ್ಕಾರದ ಆಫೀಸು 8 ಗಂಟೆಯಿಂದ ಶುರುವಾಗುತ್ತೆ, ಬಿಸ್ಲಿರೋದ್ರಿಂದ ನಾವೆಷ್ಟೊತ್ತಿಗೆ ಬರ್ಬೋದು? ಅಲ್ಲ, ಅದಕ್ಕೆ ನೀವು ತೀರ್ಮಾನ ಮಾಡಿ. ಹೆಣ್ಮಕ್ಳು ಮನೇಲಿ ನಾನು ಬಲವಂತ ನಿಮ್ಮಲ್ಲಿ ಅಡಿಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಇವೆಲ್ಲ ಇದೆ. ಬೇಡ, ನಾವೇನು ಹೇಳೋದ್ ಬೇಡ, ಅವ್ರಿಗೆ ಬಿಡೋಣ, ಹೇಳೋದ್ ಬೇಡ. ಎಷ್ಟೊತ್ತಿಗೆ ಬರ್ಬೋದು? 8 ಗಂಟೆಗ